ಕರ್ನಾಟಕದಲ್ಲಿ ಮಂಗಳೂರು ಕೇರಳ ಮತ್ತು ಕರ್ನಾಟಕದ ಒಂದು ಸೇತುವೆ. ಹಾಗಾಗಿ ಕೇರಳದಲ್ಲಿ ಈ ಕರೋನಾ ರೂಪಾಂತರಿ ಆರ್ಭಟದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲೂ ತಪಾಸಣೆ ಹೆಚ್ಚಾಗ್ತಾ ಇದೆ. ರಾಜ್ಯಾದ್ಯಂತ ಹೇಗೆ ಆರೋಗ್ಯ ಇಲಾಖೆ ನಿಗಾ ವಹಿಸಿಕೊಂಡಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಸ್ವಲ್ಪ ಹೆಚ್ಚಿನ ಕಟ್ಟೆಚ್ಚರವನ್ನು ಈ ಗಡಿ ಪ್ರದೇಶಗಳಲ್ಲಿ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಕೇವಲ ಮಂಗಳೂರು ಮಾತ್ರ ಅಲ್ಲ, ಈ ಕಡೆ ಚಾಮರಾಜನಗರ ಅಲ್ಲೂ ಕೂಡ ಕೇರಳ ಗಡಿ ಭಾಗ ತಲಪಾಡಿ ಇಲ್ಲೆಲ್ಲ ಅಲರ್ಟ್ ಆಗಿದ್ದಾರೆ. ಮಂಗಳೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿ ತಲಪಾಡಿ ಅಂತ ಬರುತ್ತೆ. ಅಂದರೆ ಮಂಗಳೂರಿನಿಂದ 15 ಕಿಲೋಮೀಟರ್ ನೀವು ತಲಪಾಡಿಗೆ ಹೋಗ್ಬಿಟ್ರೆ ನೆಕ್ಸ್ಟ್ ಕೇರಳನೇ ಇರೋದು. ಹಾಗಾಗಿ ಅಲ್ಲಿ ಒಳಗಡೆ ಬರೋದಕ್ಕೆ ಮತ್ತು ಹೊರಗಡೆ ಹೋಗೋದಕ್ಕೆ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಕೇರಳದಲ್ಲಿ ವಾಸಿಸುವಂಥ ಅದೆಷ್ಟೋ ಜನ ಪ್ರತಿನಿತ್ಯ ಕೆಲಸಕ್ಕೆ ಅಂತ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನ ಹಲವು ಕಂಪನಿಗಳಲ್ಲಿ, ಹಲವು ಉದ್ಯೋಗಗಳಲ್ಲಿ ಅವರೆಲ್ಲ ಈಗಾಗಲೇ ಉದ್ಯೋಗಿಗಳಾಗಿದ್ದಾರೆ. ಹಾಗಾಗಿ ಇವರ ವಿಚಾರವಾಗಿ ಕಟ್ಟೆಚ್ಚರ ವಹಿಸಬೇಕು. ಕೇರಳದಲ್ಲಿ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಕೇರಳದಿಂದ ಪ್ರತಿನಿತ್ಯ ಕರ್ನಾಟಕ ಬರೋರಿಗೆ ಮತ್ತು ಅಪರೂಪಕ್ಕೆ ಬರೋರಾದರೂ ಕೂಡ ಅವರ ವಿರುದ್ಧ, ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಥವಾ ಯಾವ ರೀತಿಯಲ್ಲಿ ತಪಾಸಣೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಒಂದು ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಗಡಿ ಭಾಗದಲ್ಲಿ ಕೂಡ ಎಚ್ಚರ ಇರುವುದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಸೂಚನೆ ನೀಡಲಾಗಿದೆ. ಹೀಗಾಗಿ ನಾವೀಗ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿಯಲ್ಲಿದ್ದೇವೆ. ತಲಪಾಡಿ ಅಂದರೆ ಆ ಕಡೆಯಿಂದ ಕರ್ನಾಟಕ ಭಾಗದಿಂದ ವಾಹನಗಳು ಬರುತ್ತವೆ. ಇದೊಂದು ಟೋಲ್ ಗೇಟ್ ಕೂಡ ಆಗಿರ್ಬೋದು, ಗಡಿಯಲ್ಲೇ ಇರುವಂಥದ್ದು ಟೋಲ್ ಗೇಟ್. ಉಡುಪಿ ನವಯುಗ ಉಡುಪಿ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಇದೇ ಗಡಿಯ ಮೂಲಕ ಕೇರಳಕ್ಕೆ ವಾಹನಗಳು ಸಾಗ್ತಾ ಇರುವಂಥದ್ದು. ಆ ಕಡೆಯಿಂದ ಕೇರಳ ಭಾಗದಿಂದಲೂ ಕೂಡ ಬಹಳಷ್ಟು ವಾಹನಗಳು ಬರುತ್ತವೆ. ಆದರೆ ಗಡಿ ಭಾಗದಲ್ಲಿ ಯಾವುದೇ ರೀತಿಯಲ್ಲೂ ಇಲ್ಲಿ ಚೆಕ್ಕಿಂಗ್ ಆಗಲಿ ಅಥವಾ ಹೆಚ್ಚುವರಿ ತಪಾಸಣೆ ಆಗಲಿ ಯಾವುದೇ ಕೈಗೊಂಡಿಲ್ಲ. ಇಲ್ಲಿ ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ, ಅಧಿಕಾರಿಗಳು ಹೇಳುವ ಮಾಹಿತಿ ಪ್ರಕಾರ ಈ ಗಡಿ ಭಾಗದಲ್ಲಿ ಚೆಕ್ಕಿಂಗ್ ಮಾಡೋದಕ್ಕಾಗಲಿ ಅಥವಾ ತಪಾಸಣೆ ಕೈಗೊಳ್ಳುವುದಕ್ಕೆ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳು ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಗಡಿ ಭಾಗದಲ್ಲಾಗಿರಬಹುದು, ಎಲ್ಲ ಜಿಲ್ಲೆಯಾದ್ಯಂತ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಒಂದು ಅಲರ್ಟ್ ಇರುವಂತೆ ಸೂಚನೆ ನೀಡಲಾಗಿದೆ. ಅದರ ಜೊತೆಗೆ ಜ್ವರದ ಪ್ರಕರಣಗಳು ಅಥವಾ ಜ್ವರ, ಈ ಕೋವಿಡ್ ಲಕ್ಷಣಗಳು ಯಾವುದಿವೆ ಅಂತಹ ಪ್ರಕರಣಗಳು ಕಂಡು ಬಂದರೆ ಕೂಡಲೇ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಬೇಕು ಮತ್ತು ಅದರ ಬಗ್ಗೆ ನಿಗಾ ವಹಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ರಾಜ್ಯ ಆರೋಗ್ಯ ಇಲಾಖೆಯಿಂದ ನೀಡಿರುವಂಥದ್ದು. ಹೀಗಾಗಿ ಅದರ ಬಗ್ಗೆ ರಾಜ್ಯ ದಕ್ಷಿಣ ಜಿಲ್ಲಾಡಳಿತದ ಆರೋಗ್ಯ ಇಲಾಖೆಯವರು ಕೂಡ ಒಂದು ಅಲರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಆಕ್ಸಿಜನ್ ಅಥವಾ ಇಂಥ ಆಕ್ಸಿಜನ್ ಕಿಟ್ಗಳ ಕೊರತೆ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತದ ಆರೋಗ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಹೇಳೋದಾದರೆ ಗಡಿ ಭಾಗದಲ್ಲಿ ಯಾವುದೇ ರೀತಿಯ ಆತಂಕದ ವಾತಾವರಣ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟಪಡಿಸಲಾಗಿದೆ. ಕ್ಯಾಮರಾಮನ್ ಸಂತೋಷ್ ಜೊತೆ ಗಿರಿಧರ್ ಶೆಟ್ಟಿ, ಪವರ್ ಟಿವಿ, ಮಂಗಳೂರು.